ಸರ್, ಲಾಲಿ ಹಾಡು ಸಿನಿಮಾದಿಂದ ನಿಮ್ಮ ಅವರ ಒಂದು ಕಾಂಬಿನೇಷನ್ ಶುರುವಾಗುತ್ತೆ. ಅದಾದ್ಮೇಲೆ ಭಗವಾನ್ ಮಾಡ್ತೀರಾ, ಇಂದ್ರ ಮಾಡ್ತೀರಾ, ವಿರಾಟ್ ಮಾಡ್ತೀರಾ. ಅಂದ್ರೆ ದರ್ಶನ್ ಅವರು ಜರ್ನಿ ಶುರು ಮಾಡ್ದಾಗಿಂದ ಒಂದಷ್ಟು ಹೆಸರು ಮಾಡಿ ಸ್ಟಾರ್ ನಟ ಆಗೋವರೆಗೂ ಆದ್ಮೇಲೂ ನೀವು ಅವ್ರನ್ನ ನೋಡ್ಕೊಂಡೇ ಬಂದಿದ್ದೀರಾ. ನೀವು ಕಂಡಾಗೆ ಹೇಗೆ ದರ್ಶನ್ ಅಂತ? ಮೇಡಮ್, ನಾನು ಫಸ್ಟು 2002 ಅಲ್ಲಿ ಲಾಲಿ ಹಾಡು ಸಿನಿಮಾ ಮಾಡಿದೆ. ಅದು ಒಂದು ಮ್ಯೂಸಿಕಲ್ ಸಬ್ಜೆಕ್ಟ್ ಸಿನಿಮಾ. ಸೊ ಅದರಲ್ಲಿ ತುಂಬ ಅವರು ಸಾಫ್ಟ್ ಅಂದರೆ ಸಾಫ್ಟ್, ಅವರು ಸೈಲೆಂಟ್ ಸಾಫ್ಟ್ಗಿಂತ ಸೈಲೆಂಟು ಕ್ಯಾರೆಕ್ಟ್ರು ಹಂಗೆ ಇದೆ ಸಿನಿಮಾದಲ್ಲಿ. ಅವರು ಹಂಗೆ ಸೈಲೆಂಟ್ ಆಗಿರೋರು. ಅವರು ಇನ್ನೂ ಅವಾಗ 3ನೇ ಸಿನಿಮಾ 4ನೇ ಸಿನಿಮಾ ಇರ್ಬೋದು ನಂದು ಲಾಲಿ ಹಾಡು. ಅವ್ರು ಬಂದರೆ ಬೆಳಗ್ಗೆ ಸೆಟ್ಟಲ್ಲಿ ಅವ್ರ ಪಾಡಿಗೆ ಸೈಲೆಂಟಾಗಿ ಕೂತಿರೋ, ನಾವು ಕರೆದ್ರೆ ಏನು ಆ್ಯಕ್ಟಿಂಗ್ ಮಾಡೋದು, ಹೋಗಿ ಸೈಲೆಂಟಾಗಿ ಕೂತ್ಕೊಳ್ಳೋದು ಅಷ್ಟೇ. ನಾವೇ ಇನ್ನು ಸೀನಿಯರ್ ಆರ್ಟಿಸ್ಟ್ಗಳು ಅವಾಗ ಉಮಾಶ್ರೀ ಮೇಡಮ್ ಅವರು, ದೊಡ್ಡಣ್ಣ ಅವರು, ನಾವೆಲ್ಲ ಸ್ವಲ್ಪ ಹಂಗೆ ನಾವೆಲ್ಲ ಫ್ರೀಯಾಗಿ ಮಾತಾಡ್ತಿದ್ದು. ತುಂಬ ಪಿಕ್ಚರ್ಗಳು ಮಾಡಿದ್ದು, ಅಸ್ಟೆಂಟಾಗೆಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ರು. ನಾವೆಲ್ಲ ಫ್ರೀಯಾಗಿ ಮಾತಾಡಿದ್ವಿ. ಇವ್ರು ಮಾತ್ರ ಸೈಲೆಂಟಾಗಿ ಅವ್ರ ಅಸ್ಟೆಂಟ್ಗಳ ಜೊತೆ ಕುಂತ್ಕೊಂಡಿರೋರು. ಏನಿಲ್ಲ, ಸೈಲೆಂಟ್ ಕರೆದ್ರೆ ಡೈಲಾಗ್ ಕೇಳೋದು, ಬರೋದು, ಹೋಗೋದು. ಅವ್ರಿಗೇನ ಡೌಟ್ ಇತ್ತು ಅಂದರೆ ನಮ್ಮ ಅಸೋಸಿಯೇಟ್ ಒಬ್ಬರು ರುದ್ರೇಶ್ ಅಂತ, ಅವನ್ನ ಕರೆದು ಅವನ ಹತ್ರ ಎಲ್ಲ ಹೇಳಿಸ್ಕೊಳ್ಳೋರು. ಆಮೇಲೆ ಕೆಲವು ತುಂಬ ಸಾಫ್ಟಾಗಿ ತುಂಬ ಲೋ ಆಗಿ ಮಾತಾಡಬೇಕು. ಅಂಥ ಟೈಮಲ್ಲಿ ಕೇಳೋರು, ಗುರುಗಳೇ ಇದು ಹೆಂಗೆ ಹೇಳಬೇಕು, ಇದೇನು ಮಾಡಬೇಕು ಅಂತ ಕೇಳೋರು. ಅದನ್ನು ಹೇಳ್ಕೊಟ್ಟು ಅದೇ ಥರ ಮಾಡೋರು. ಅದು ಬಿಟ್ಟರೆ ಇನ್ನೇನೂ ಮಾತಾಡ್ತಾ ಇರಲಿಲ್ಲ ಅವರು. ಲಾಲಿ ಹಾಡು ಸಿನಿಮಾದಲ್ಲಂಥವ್ರು ಒಂದು ಚೂರು ಎಕ್ಸ್ಟ್ರಾ ಮಾತೇ ಆಡ್ತಾ ಇರಲಿಲ್ಲ ಅವರು. ಆಮೇಲೆ ಎಷ್ಟು ಟೈಮ್ ನಾವು ಪ್ಯಾಕಪ್ ಮಾಡ್ತೀವೋ, ಅವ್ರು ಬೆಳಗ್ಗೆ ಬಂದರೆ ನಾವು ಎಷ್ಟೊತ್ತು ಪ್ಯಾಕಪ್ ಮಾಡ್ತೀರೋ ಅಷ್ಟೊತ್ತವರೆಗೂ ಕುಂತಿರೋರು. ಅವ್ರ ಪಾಡಿಗೆ ಅವರು ಹೋಗ್ತಾಯಿದ್ರು. ಅದರಲ್ಲಂತೂ ಏನು ಸೌಂಡೇ ಮಾಡ್ತಾಯಿರಲಿಲ್ಲ ಅವರು. ಅದಾದಮೇಲೆ 2004 ಭಗವಾನ್ ಮಾಡಿದ್ರು. ಭಗವಾನ್ ಸಿನಿಮಾ ಮಾಡೋಷ್ಟೊಳಗೆ ಅವರೊಂದು 10-12 ಸಿನಿಮಾ ಮಾಡಿಬಿಟ್ಟಿದ್ರು ಅಷ್ಟೊತ್ತಿಗೆ. ಅಷ್ಟರೊಳಗೆ ಏನಾಗಿತ್ತು, ಅವ್ರ ಯೂನಿಟ್ ಹುಡುಗರೆಲ್ಲ ಅವ್ರ ಕಡೆಯವ್ರೆ. ನಮ್ಮದು ಸಾರಾ ಗೋವಿಂದ್ ಅವ್ರ ಕಂಪ್ನೀಲಿ ಜಾಸ್ತಿ ಇದು ಎಸ್ ಎ ಗೋವಿಂದರಾಜ್ ಅವರು ಯೂನಿಟನ್ನೇ ಯೂಸ್ ಮಾಡ್ತಾಯಿದ್ದು. ಆ ಯೂನಿಟ್ ಹುಡುಗರೇ ಎಲ್ಲ ಇವ್ರಿಗಿದ್ರು. ಅವರೆಲ್ಲ ತುಂಬ ಹತ್ರ ಪರಿಚಯಗಳು. ಸೊ ಅದರಲ್ಲಿ ಸ್ವಲ್ಪ ತಮಾಷೆ ಮಾಡೋದು. ಅದರಲ್ಲೊಬ್ಬರು ಕಾಳಪ್ಪ ಅಂತಿದ್ರು, ವಯಸ್ಸಾದವರು. ಆ ಕಡೆ ಮೈಸೂರು ಇದು ಕೊಳ್ಳೇಗಾಲದ ಕಡೆಯವರು. ಆಯಪ್ಪನ ಜೊತೆ ಜಾಸ್ತಿ ಸ್ಪೆಂಡ್ ಮಾಡಿದ್ರು. ಯಾಕಂದ್ರೆ ಅವ್ರ ಭಾಷೆ, ಅವ್ರ ಭಾಷೆ, ಅವ್ರು ಮಾತಾಡೋದು, ತಮಾಷೆ ಮಾಡೋದು, ಅವ್ರ ಜೊತೆ ಸೇರ್ಕೊಂಡವ್ರು ಅಷ್ಟೇ. ಯಾರೇ ಏನೋ ತೆಗಿತಲ್ಲ, ಅವ್ರು ಶಾರ್ಟ್ ಮುಗೀತಾ ಆ ಹುಡುಗರ ಜೊತೆ ಸೇರ್ಕೊಂಡು ತಮಾಷೆ ಮಾಡ್ತಾಯಿರೋದು. ಆ ಥರ ಇದು ಮಾಡ್ತಾಯಿದ್ರು. ಅದಾದಮೇಲೆ ನಾವು 2006 ಇಂದಿರಾ ಮಾಡಿದೆ. ಇಂದಿರಾ ಮಾಡಿದಾಗ ನಮ್ಗೆ ಅವ್ರಿಗೂ ಒಂದು ಒಳ್ಳೆ ಬಾಂಡಿಂಗ್ ಆಯಿತು. ಅಲ್ಲಿಂದ ಕ್ಲೋಸ್ ಸ್ಟಾರ್ಟ್ ಮಾಡಿದೋ. ಅದಾದಮೇಲೆ ಎಲ್ಲ ನಮ್ಮ ಬರ್ಡೇ ಇರ್ಬೋದು, ಅವ್ರ ಮನೆ ಫಂಕ್ಷನ್ ಇರ್ಬೋದು, ಯಾವುದೋ ಆಡಿಯೋ ರಿಲೀಸ್ ಇರ್ಬೋದು, ಈಗ ದಿನಕರ್ದು ಮದುವೆ ಇರ್ಬೋದು, ಎಲ್ಲದೂ ವಿಷಯಕ್ಕೂ ಅಟೆಂಡ್ ಮಾಡ್ತಾಯಿದ್ದು. ಪ್ರತಿಯೊಂದು ನಾವು ಶ್ರೀಧರ್ ಸಾರು, ಕೃಷ್ಣಕುಮಾರ್ ಅವರು, ಎಮ್ ಜಿ ರಾಮಮೂರ್ತಿ ಸರ್ ಪ್ರೊಡ್ಯೂಸರು, ಒಂದಷ್ಟು ಜನ ನಮ್ಮ ಫ್ರೆಂಡ್ಸು ಎಲ್ಲ ಆಳ್ವರು ಯಾರ್ಯಾರಿದ್ದೀವೋ ಇಷ್ಟು ಜನ ನಾವು ರೆಗ್ಯುಲರಾಗಿ ಕರೆಯೋರು. ಏನೇ ಫಂಕ್ಷನ್ ಆಗಲಿ, ಏನೇ ಅವ್ರ ಮನೇಲಿ ನಡೆದ್ರು ಕರ್ಕೊಂಡು ಹೋಗೋರು. ನಮ್ಮನ್ನೆಲ್ಲ ಕರೆಯೋರು. ನಾವು ಹೋಗಿ ಅಟೆಂಡ್ ಮಾಡ್ತಾಯಿದ್ದೋ. ಯಾವುದೋ ಬೇರೆ ಸಿನಿಮಾದ ಆಡಿಯೋ ಲಾಂಚಿಂಗ್ ಇದ್ರೂ ಕರೆಯೋರು, ಇನ್ನೇನೋ ಒಂದು ಇದ್ರೂ ಕರೆಯೋರು. ಸೊ ಆ ಥರ ಅವ್ರು ಯಾವತ್ತೂ ಸಟ್ಟಲ್ಲಿ ನಮ್ಮ ಎದುರುಗಡೆ ಒಬ್ಬರನ್ನ ಏಕವಚನದಲ್ಲಿ ಮಾತಾಡಿಲ್ಲ. ನಮ್ಮನ್ನು ನಾವು ಏನು ಹೇಳೋದಕ್ಕೆ ನಮ್ಮ ರಗಡಾಗಿ ಲುಕ್ ಕೊಟ್ಟಿಲ್ಲ. ತುಂಬ ಸಾಫ್ಟಾಗಿರೋರು. ಆ ಥರ ನಾವು ನೋಡಿದ್ದವ್ರನ್ನ, ದರ್ಶನ್ ಅವ್ರನ್ನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.